ನಮಸ್ತೆ. ಈ ಫೋಟೋ ನೋಡ್ತಿದ್ದಂಗೆ ನಾನು ಯಾವ ಊರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಹೌದು, ನಮ್ಮ ಚಾನೆಲ್ನ ಹೆಸರು ಏನಿದೆ, ಪ್ರೌಡ್ ಟು ಬಿ ಟಿಪ್ಟೂರಿಯನ್. ಅದೇ ರೀತಿ ಟಿಪ್ಟೂರು ಅಂದ ತಕ್ಷಣ ನಮಗೆ ಟಿಪ್ಟೂರಿನ ಇತಿಹಾಸದಲ್ಲಿ ಫಸ್ಟ್ ನಮಗೆ ನೆನಪಾಗುವಂಥದ್ದು ಹೊನ್ನವಳ್ಳಿ. ಹೌದು, ಟಿಪ್ಟೂರು ಕೊಬ್ಬರಿಗೆ ಪ್ರಸಿದ್ಧಿ. ಹಾಗೆ ಟಿಪ್ಟೂರು ಅಂದ ತಕ್ಷಣ ಟಿಪ್ಟೂರು ಇತಿಹಾಸದಲ್ಲಿ ನಮಗೆ ಹೊನ್ನವಳ್ಳಿ ಪ್ರಮುಖ ಸ್ಥಾನ ವಹಿಸುತ್ತದೆ. ನಿಮ್ಮೆಲ್ರಿಗೂ ಅನ್ನಿಸ್ಬೋದು ಹೊನ್ನವಳ್ಳಿನೇ ಯಾಕೆ ಅಂತ. ಬಟ್ ಟಿಪ್ಟೂರು ಹಿಂದೆ ಹೊನ್ನವಳ್ಳಿ ತಾಲೂಕಿಗೆ ಸೇರಿತ್ತು. ಹಾಂ, ಏನು ಹೊನ್ನವಳ್ಳಿ ತಾಲೂಕ ಅಂತ ನಿಮಗೆ ಅನ್ನಿಸ್ಬೋದು, ಅಥವಾ ನೀವು ಕೇಳ್ಬೋದು ಹೊನ್ನವಳ್ಳಿ ತಾಲೂಕಾಗಿತ್ತಾ ಅಯ್ಯೋ ಅಂತ. ಹೌದು, 1853ರವರೆಗೆ ಹೊನ್ನವಳ್ಳಿ ತಾಲೂಕಾಗಿತ್ತು. ಟಿಪ್ಟೂರು ಹೊನ್ನವಳ್ಳಿಗೆ ಸೇರಿತ್ತು, ಇದು ಟ್ರೂತ್. ತದನಂತರ ಟಿಪ್ಟೂರು ತಾಲೂಕಾಗಿ ಮಾರ್ಪಡಲಾಯಿತು. ಇಂದು ನಾನು ಹೋಗ್ತಾ ಇರುವಂತಹ ದಾರಿನಲ್ಲಿ ನೇಚರ್ ಆಚೆ ಬದಿ ಈಚೆ ಬದಿ ಇರುವಂತಹ ಹೊಲ ಗದ್ದೆಗಳನ್ನೆಲ್ಲ ನೋಡ್ಕೊಂಡು, ಹೊಲಗಳನ್ನೆಲ್ಲ ನೋಡಿಕೊಂಡು ನಾನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಬ್ಬಳೇ ಟ್ರಾವೆಲ್ ಮಾಡ್ಕೊಂಡು ಹೋದೆ. ಒಬ್ಬಳೇ ಗಾಡಿ ಉಸ್ಕೊಂಡು ಹೋಗಬೇಕಾದ್ರೆ ಮಾತಾಡೋದನ್ನು ನೋಡಿ ಅಕ್ಕಪಕ್ಕದಲ್ಲಿ ಬರೋರೆಲ್ಲ ಏನು ಹಿಂಗೆ ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋರು. ಬಟ್ ಇವಾಗ ಎಷ್ಟೊಂದು ಜನಕ್ಕೆ ರೂಢಿ ಆಗಿದೆ, ಯಾಕೆಂದರೆ ಇವಾಗ ಲಾಗ್ ಮಾಡೋರೆ ತುಂಬ ಜನ ಆಗಿರೋದ್ರಿಂದ ಒಬ್ಬರೇ ಮಾತಾಡ್ತವ್ರೆ ಅಂದರೆ ಫೋನಲ್ಲಿ ಮಾತಾಡ್ತಿರ್ತಾರೆ ಅಥವಾ ಲಾಗ್ ಮಾಡ್ತಿರ್ತಾರೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರೋ ಅಂಥದ್ದು. ಸೊ ನಾನು ಹಾಗೆ ಹೋಗಬೇಕಾದ್ರೆ ಯಾವ್ಯಾವ ದಾರಿ ಸಿಗುತ್ತೆ, ಯಾವ್ಯಾವ ಊರು ಸಿಗುತ್ತೆ ಅನ್ನೋದು ನೇಮ್ ಬೋರ್ಡಲ್ಲಿ ನಾನೆಲ್ಲ ತೋರಿಸಿದ್ದೀನಿ. ಎಲ್ಲರೂ ನೋಡ್ಬೋದು. ಅಂದರೆ ಯಾರಿಗಾದ್ರೂ ಹೊನ್ನವಳ್ಳಿಗೆ ಎಲ್ಲರೂ ಹೋಗಿರ್ತಾರೆ, ಯೂಶ್ವಲಿ ನಾನೇ ಹೇಳಬೇಕು ವೇ ಅನ್ನೋವಂಥದ್ದು ಏನೂ ಇಲ್ಲ. ಬಟ್ ಏನಂದರೆ ಏನೋ ಒಂಥರ ಯಾರು ಹೊಸ್ದಾಗಿ ಹೋಗ್ತಾರೆ ಹೊನ್ನವಳ್ಳಿಗೆ ಅಂದರೆ, ನಾನು ತೋರಿಸಿರೋ ಊರ ಪ್ರಕಾರ ಅಲ್ಲೇ ಬೋರ್ಡ್ಗಳ್ನ ಹಾಕಿದ್ದೀನಿ. ಬೋರ್ಡ್ಗಳು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಬರ್ಬೋದು ನಿಮಗೆ. ಅದನ್ನು ನೋಡ್ಕೊಂಡು ಹೋಗೋದ್ರಿಂದ ಈಸಿ ಆಗುತ್ತೆ ಅನ್ನೋವಂಥದ್ದು ಅಷ್ಟೇ, ಒಂದು ಸಣ್ಣದು. ಓಕೆ. ಬಟ್ ಏನಂದರೆ ಇವತ್ತು ವಾತಾವರಣ ಒಂಥರ ಮೆಂಟಲ್ ಹೆಂಗಿತ್ತು ಅಂದರೆ ಚಳಿ. ನಮ್ಮ ಬಯಲುಸೀಮೆಯವ್ರಿಗೆಲ್ಲ ಈ ವಾತಾವರಣ ಆಗೋದೇ ಇಲ್ಲಪ್ಪ. ನಮಗೆಲ್ಲ ಸ್ವಲ್ಪ ಬಿಸಿಲಿದ್ರೇ ಎನರ್ಜಿ ಜಾಸ್ತಿ. ಮೋಡ ಇತ್ತು ಅಂದರೆ ಎನರ್ಜಿ ಸ್ವಲ್ಪ ಲೋ ಆಗೋಗುತ್ತೆ. ನಾನು ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನ, ಅಲ್ಲಿದೆಲ್ಲ ಏನೇನು ದೇವಸ್ಥಾನ ಸಿಗುತ್ತೆ ಅದನ್ನೆಲ್ಲ ನಾನು ನಿಮಗೆ ಲೈಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಡೆಪ್ತಲ್ಲ ಅಂದ್ರೂ ಲೈಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಆಮೇಲೆ ಒಂಥರ ಹೋಗೋದಕ್ಕೆ ಚೆನ್ನಾಗಂತ ಅನ್ನಿಸ್ತು. ಬಟ್ ಎಷ್ಟು ದೂರ ಹೋಗ್ತಾ ಇದ್ರೂ ಹೊನ್ನವಳ್ಳಿ ಸಿಗ್ತಾನೆ ಇಲ್ಲ ಅನ್ನೋ ಫೀಲ್ ಆಗ್ತಿತ್ತು. ಬಟ್ ಅಟ್ ಲಾಸ್ಟ್ ಸಿಗುತ್ತೆ ಅನ್ನೋದೊಂದು ಹೋಪು. ಸಿಗಬೇಕಲ್ವ, ಅದನ್ನೆಲ್ಲ ಹೋಗುತ್ತೆ. ಹಾಗಾಗಿ ನಾನು ಅಲ್ಲಲ್ಲೇ ನಿಂತ್ಕೊಂಡು ಸ್ವಲ್ಪ ಎಲ್ಲೆಲ್ಲ ಹೊಲ ಎಲ್ಲ ಚೆನ್ನಾಗಿ ಅನಿಸುತ್ತೆ, ರಾಗಿ ಬೆಳೆದಿದ್ದು, ಅದೊಳ್ಳೆ ಶೂಟಿಂಗ್ ಪ್ಲೇಸ್ ಕಂಡಂಗೆ ಕಾಣೋದಪ್ಪ ನನಗಂತೂ. ಸೊ ಅಲ್ಲೆಲ್ಲ ಹೋದೆ. ಇಲ್ಲೊಂದು ಬಾವಿ ಇದೆ ನೋಡಿ, ಇದು ತುಂಬ ಹಳೆಯ ಬಾವಿ, ಆದರೂ ಸ್ಟಿಲ್ ಇದರಲ್ಲಿ ನೀರಿದೆ. ಬಟ್ ಕ್ಲೀನಾಗಿ ಇಟ್ಕೊಂಡ್ರೆ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿರೋದೇನೋ ಓಕೆ. ಬಟ್ ಜಲ ಚೆನ್ನಾಗಿದೆ, ಇಲ್ಲೆಲ್ಲ ನೀರಿನಗೇನು ತೊಂದರೆ ಇಲ್ಲ ಅನ್ನೋಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಂತರ ಈ ಊರಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ರೀ, ಈ ದೇವಸ್ಥಾನದಲ್ಲಿ. ಇದ್ರ ಮುಂದೆ ಎಲ್ಲ ಪೆಂಡಲೆಲ್ಲ ಹಾಕಿದ್ರು. ಹಾಗೆಯೇ ನಾನು ಬಂದೆ. ಗುಡಿಗೊಂಡನಹಳ್ಳಿ ಇದು. ಸೊ ಗುಡಿಗೊಂಡನಹಳ್ಳಿ ಮುಖಾಂತರ ಇದು ಬಾಗವಾಳ, ಎಲ್ಲರಿಗೂ ಗೊತ್ತಿರುತ್ತೆ, ಮುನಿಯಪ್ಪನ ಆಲ್ಮರಕ್ಕೆ ಹೋಗೋಂತಹ ಜಾಗ. ಇದ್ರ ಪಕ್ಕ ಒಂದು ತೋಟದಲ್ಲಿ ಒಂದು ಗಿಡಮೂತಿ ಮಾವಿನ ಮರ ಇತ್ತು. ನಾವು ಓದಬೇಕಾದ್ರೆ ಈಗ ಅದು ಎಷ್ಟು ಹುಡುಕ್ದೆ ಮಾವಿನ ಮರ ಸಿಗಲೇ ಇಲ್ಲ. ಬಟ್ ಇದರೊಳಗೆ ಮಾವಿನ ಮರ ಇತ್ತು. ನಾವಂತೂ ತುಂಬ ಕಿತ್ಕೊಂಡು ತಿಂದಿದ್ದೀವಿ ಮುನಿಯಪ್ಪನ ಆಲ್ಮರಕ್ಕೆ ಹೋಗೋ ಟೈಮಲ್ಲೆಲ್ಲ. ಚೆನ್ನಾಗಿರುತ್ತೆ ಒಂಥರ. ಏನೇ ಅಂದರೂ ಕಾಲೇಜ್ ಲೈಫು ಅಟ್ ಲಾಸ್ಟ್ ನಮ್ಮ ಹೊನ್ನವಳ್ಳಿ ಬಂದೇ ಬಿಡ್ತು. ಒಂಥರ ಖುಷಿ ಆಯಿತು. ಇಷ್ಟೊಂದು ಮನೆಯೆಲ್ಲ ಕಾಣಿಸ್ತಿದೆ ಅಂದರೆ ಬಿಲ್ಡಿಂಗ್ ಥರ ಅಂದರೆ ಹೊನ್ನವಳ್ಳಿ ಹೋಬಳಿ ಅಲ್ಲ. ಸೊ ಇದೆ ಅಂದರೆ ಇದೇ ಹೊನ್ನವಳ್ಳಿ ಅನ್ನೋದು ನನಗೂ ಕ್ಲಾರಿಟಿ ಇತ್ತು. ಬಟ್ ಯಾಕೆಂದರೆ ನಾನು ಹೊನ್ನವಳ್ಳಿಗೆ ತುಂಬ ಸಲ ಹೋಗಿಲ್ಲ, ಒಂದೆರಡು ಸಲ ಹೋಗಿದ್ದೆ. ಅದು ಜಸ್ಟ್ ಗಾಡೀಲಿ ಹೋಗಿರೋದು ಅಷ್ಟೇ. ನನಗೆ ಇದೇ ಹೊನ್ನವಳ್ಳಿ ಇದೆ ಅನ್ನೋದಂಥದ್ದು ಏನೂ ಗೊತ್ತಿರಲಿಲ್ಲ. ಬಟ್ ಹೋದಾಗ